ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. SIT, ಧರ್ಮಸ್ಥಳದ SIT ತನಿಖೆ ಪೂರ್ಣಗೊಳಿಸ್ಬಿಡ್ತಾ. ಇದ್ದಕ್ಕಿದ್ದ ಹಾಗೆ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಘೋಷಣೆಯನ್ನು ಮಾಡಿದ್ರು. ಏನಂತ? ಈ ತಿಂಗಳ ಅಂತ್ಯಕ್ಕೆ ಅಂದ್ರೆ ಅಕ್ಟೋಬರ್ 31ನೇ ತಾರೀಕು ಅಥವಾ ಒಂದೆರಡು ದಿನ ತಡವಾದರೂ ಸರಿ, SIT ತನ್ನ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಹೇಳಿದ್ದೀವಿ ಅಂತ. ಅಲ್ಲಿಗೆ ಸಾಕಷ್ಟು ಅನುಮಾನಗಳು ಪಟ್ಟಿನೇ ಬೆಳೀತಾ ಹೋಗುತ್ತೆ. ಅನುಮಾನಗಳ ಪಟ್ಟಿ. ಯಾಕೆ ಅಂದ್ರೆ ಇಷ್ಟು ದಿನ ನಾವೆಲ್ಲ ಅನ್ಕೊಂಡಿದ್ದು, ಇನ್ಕ್ಲೂಡಿಂಗ್ ಮೀ, SIT ಯಾವೆಲ್ಲ ಒತ್ತಡಗಳ ನಡುವೆಯೂ ಸಹ, ಈ ಗೋಧಿ ಮಾಧ್ಯಮ ಎಂಜಲು ಮಾಧ್ಯಮಗಳ ಸುಳ್ಳುಗಳ ನಡುವೆಯೂ ಸಹ, ಎಂಜಲು ತಿಂದು ಬೊಗಳ್ತಾ ಇದ್ದಂತಹ ಒಂದಷ್ಟು ಜನರ ನಡುವೆಯೂ ಸಹ ತನ್ನ ಕೆಲಸ ತನ್ನ ಪಾಡಿಗೆ ಮಾಡ್ಕೊಂಡು ಹೋಗ್ತಿದೆ. ತನಗೆ ಯಾವಾಗ ತೃಪ್ತಿಯಾಗುತ್ತೋ, ಎಲ್ಲಿಯವರೆಗೆ ತನಿಖೆ ಮಾಡಬೇಕು ಅನ್ಸುತ್ತೋ ಅಲ್ಲಿವರೆಗೆ ಮಾಡಿ ಆ ನಂತರ ವರದಿಯನ್ನು ಕೊಡುತ್ತೆ. ಸರ್ಕಾರ ಹಸ್ತಕ್ಷೇಪ ಕಾಣಿಸ್ತಿಲ್ಲ. ಪರೋಕ್ಷವಾಗಿ ಒಂದು ರೀತಿ ಅಸಮಾಧಾನ ಇದೆ, ಅಥವಾ ಅವನನ್ನ ಕಾಪಾಡುವಂತಹ ಮನಸ್ಥಿತಿ ಸರ್ಕಾರದಲ್ಲಿ ಕೆಲವರಿಗಿದೆ, ಕೆಲವರಿಗೆಲ್ಲ ಸಾಕಷ್ಟು ಜನಕ್ಕಿದೆ. ಆದರೆ SIT ಒಳಗಡೆ ಬಂದು ಅಲ್ಲಿ ಕೈಯಾಡಿಸುವ ಧೈರ್ಯ ಇಲ್ಲ ಇವರಿಗೆ ಅಂತ ಅನ್ಕೊಳ್ತಿದ್ವಿ. ಆದರೆ ಇದು ಉಲ್ಟಾ ಆಗಿದೆಯಾ ಅನ್ನುವಂತಹ ಅನುಮಾನಗಳಿಗೆ ಎಡೆಮಾಡಿಕೊಡುವ ರೀತಿಯಲ್ಲಿ ನಿನ್ನೆ ಪರಮೇಶ್ವರ್ ಘೋಷಣೆ ಮಾಡಿಬಿಟ್ರು. ಅಕ್ಟೋಬರ್ 31 ಅಥವಾ 2 ದಿನ ತಡ ಆಗ್ಬೋದೇನೋ, ಅಂತಿಮ ವರದಿ ಕೊಡಿ ಅಂತ ಕೇಳಿದ್ದೀವಿ. ಅವರು ಕೊಡ್ತೀನಿ ಅಂದಿದ್ದಾರೆ. ಮುಗೀತು. ಈಗ ಹೇಳುವಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳು. ಯಾಕಂದ್ರೆ ಈ ರೀತಿ ಅಬ್ರಪ್ಟ್ ಆಗಿ ಎಂಡ್ ಆಗುತ್ತೆ ಒಂದು ತನಿಖೆ ಅಂದ್ರೆ. ಇಷ್ಟು ದಿನ ಇದ್ದಂತಹ ಭಯ ಆತಂಕಗಳಿತ್ತಲ್ಲ, ಅಪರಾಧಿಗಳಿಗೆ ಕ್ಲೀನ್ ಚಿಟ್ ಸಿಕ್ಬಿಡುತ್ತೆ, ಆರೋಪ ಮಾಡಿದವರಿಗೆ ಶಿಕ್ಷೆ ಆಗಿಬಿಡುತ್ತೆ ಅಂತ. ಸತ್ಯ ಹೊರಗಡೆ ಬರೋದೇ ಇಲ್ಲ, ನ್ಯಾಯ ಸಿಗೋದೇ ಇಲ್ಲ. ಎಲ್ಲ ಕ್ಲೀನ್ ಚಿಟ್. ಎಲ್ಲರೂ ಸ್ವಚ್ಛಂದ ಕ್ಲೀನ್ ಆಗಿದ್ದಾರೆ. ಒಂದೇ ಒಂದು ಕಲೆ ಇಲ್ಲ ಅವರ ಮೇಲೆ. ಅವರಷ್ಟು ಸ್ವಚ್ಛಂದ ಮನಸ್ಸು, ಸ್ವಚ್ಛಂದ ಮೈ, ಸ್ವಚ್ಛಂದ ಬಟ್ಟೆ ಜಗತ್ತಲ್ಲೇ ಇಲ್ಲ. ಅವರೇ ಉತ್ಕೃಷ್ಟರು. ಈ ಆರೋಪ ಮಾಡ್ತಿದಾರಲ್ಲ, ಇವರೆಲ್ಲ ಫಾರಿನ್ ಫಂಡ್ ತಿಂದು, ಸಾಬರಿಂದ ಫಂಡ್ ತಿಂದು, ಕ್ರೈಸ್ತರಿಂದ ಫಂಡ್ ತಿಂದು ಹಿಂದೂ ಧರ್ಮಕ್ಕೆ, ಹಿಂದೂ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಷಡ್ಯಂತ್ರ ರೂಪಿಸಿದ್ದಾರೆ. ಇವರನ್ನೆಲ್ಲ ಒದ್ದು ಒಳಗಡೆ ಹಾಕಿ ಅಂತಹದ್ದೊಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಭಯ ಸಾಕಷ್ಟು ಜನರಿಗಿತ್ತು. ಯಾಕಂದ್ರೆ ಆರಂಭದಿಂದಲೂ ಸಹ ತನಿಖೆ ಹೆಸರಿನಲ್ಲಿ ವಿಚಾರಣೆಗೆ ಕರೀತಾ ಇದ್ದಿದ್ದು ಕೇವಲ ಆರೋಪ ಮಾಡ್ತಿರೋರನ್ನ ಮಾತ್ರ. ಆರೋಪ ಯಾರ ಮೇಲಿದೆಯೋ ಅವರನ್ನ ಕರೆಸಿ ತನಿಖೆ ಮಾಡೋದು ಬಿಡಿ, ಇವರೇ ಅಲ್ಲಿಗೆ ಹೋಗಿ ಅವ್ರ ಹತ್ರ ಹೋಗಿ ತನಿಖೆ ಅಥವಾ ವಿಚಾರಣೆ ನಡೆಸಿದ್ದು ಸಹ ಇಲ್ಲ. ಅದು ಯಾವುದೂ ಇಲ್ಲದೇನೆ ಅದು ಹೇಗೆ ಅಂತಿಮ ವರದಿಯನ್ನ ಕೊಡ್ತಾರೆ? ಇದು ಜಗತ್ತಿನ ಅದ್ಭುತ. ಗಿನ್ನಿಸ್ ರೆಕಾರ್ಡ್ ಆಫ್ ಬುಕ್ಸ್ ಬರ್ಬೇಕಿದು. ಯಾಕೆಂದ್ರೆ ಒಬ್ಬರ ಮೇಲೆ ಆರೋಪ ಬರುತ್ತೆ, ಆರೋಪ ಮಾಡಿದವರನ್ನ ಮತ್ತೆ ಕರೆದು ಮಾನಸಿಕವಾಗಿ ಇದು ಮಾಡಿ, ಯಾರನ್ನೋ ಬಳಸಿ ಬೆದರಿಕೆಗಳನ್ನ ಹಾಕಿ, ಮಾಧ್ಯಮಗಳನ್ನ ಬಳಸಿ, ಎಂಜಲು ಮಾಧ್ಯಮಗಳನ್ನ ಬಳಸಿ ಅವರನ್ನ ಅವಹೇಳನ ಮಾಡಿ, ಅವರ ವಿರುದ್ಧ ಏನು ಬೇಕೋ ಅದೆಲ್ಲ ಆರೋಪಗಳನ್ನು ಮಾಡಿಸಿ, ಸಮಾಜದಲ್ಲಿ ಅವರ ವಿರುದ್ಧ ಒಂದು ರೀತಿ ತಪ್ಪು ಕಲ್ಪನೆಗಳನ್ನ ಮೂಡಿಸಿ, ಏನೇನೋ ಮಾಡಿ, ಆರೋಪ ಮಾಡಿರೋರ ವಿರುದ್ಧನೇ ಅಲ್ಲ, ಅವರನ್ನೇ ಗ್ರಿಲ್ ಮಾಡಿ ಕೊನೆಯಲ್ಲಿ ತನಿಖೆ ಮುಗೀತು ಅಂದ್ಬಿಡೋದು. ಅದು ವರ್ಲ್ಡ್ ರೆಕಾರ್ಡ್ಗೆ ಹೋಗುತ್ತೆ. ಯಾಕೆಂದ್ರೆ ಯಾವುದೇ ತನಿಖೆಯಲ್ಲಿ ಆರೋಪ ಮಾಡಿರೋ ವ್ಯಕ್ತಿ ಅಲ್ಲ, ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿಗಳನ್ನ ಮೊದಲು ವಿಚಾರಣೆ ನಡೆಸ್ತಾರೆ. ಈ ಕೇಸುಗಳಲ್ಲಿ ಯಾವ ಒಂದು ಕೇಸಲ್ಲೂ ಸಹ ಆರೋಪಿ ಸ್ಥಾನದಲ್ಲಿರೋರನ್ನ ಕರೆದು ಮಾತಾಡಿಸಿಲ್ಲ, ಇವರಲ್ಲಿ ಹೋಗಿ ಮಾತಾಡಿಸಿಲ್ಲ. ಅದಕ್ಕೆ ಹೇಳ್ತಿರೋದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಹೋಗುತ್ತಿದ್ದು ಅಂತ. ಹೋಗಬೇಕು ಅಂತ ಒಂದು ಇದಾಗತ್ತೆ ಇದು. ಆದ್ರೆ ಒಂದು ಹೋಪ್ ಉಳ್ಕೊಂಡಿದೆ, ಎರಡು ಹೋಪ್ ಉಳ್ಕೊಂಡಿದೆ. ಒಂದು, ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಆಗಬೇಕು. ಚಾರ್ಜ್ ಶೀಟ್ ಯಾರ ಮೇಲೆ ಮಾಡಬೇಕು? ಆರೋಪ ಮಾಡಿರೋರನ್ನೇ ಆರೋಪಿಗಳನ್ನಾಗಿ ಮಾಡಬೇಕು. ಕೋರ್ಟ್ಗೆ ಬರ್ಬೇಕದು. ಕೋರ್ಟಲ್ಲಿ ಬೆತ್ತಲಾಗ್ತದೆ ಈ ಸರ್ಕಾರ. ಕೋರ್ಟಲ್ಲಿ ಬೆತ್ತಲಾಗ್ತಾರೆ SIT ಅವರು. ನಿಜವಾಗ್ಲೂ ಅವರೇನಾದ್ರೂ ಕ್ಲೀನ್ ಚಿಟ್ ಕೊಟ್ರೆ ಕೋರ್ಟಲ್ಲಿ ಲಾಯರ್ಗಳು ಡ್ರಿಲ್ ಮಾಡ್ತಾರೆ. ಯಾರು?
ಈ ಆರೋಪ ಮಾಡಿದವರೇ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡ್ಮೇಲೆ ಆ ಆರೋಪಿ ಸ್ಥಾನಕ್ಕೆ ಬಂದವರ ಪರವಾಗಿ ಲಾಯರ್ಗಳು ಇರ್ತಾರಲ್ಲ, ಆಗ SIT ಬೆತ್ತಲಾಗುತ್ತೆ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ, ಇದು ಹೇಗಾಯ್ತು, ಅದು ಹೇಗಾಯ್ತು, ಅದು ಹೆಂಗಾಯ್ತು ಅಂತ. ಅಲ್ಲಾದ್ರೂ ಸಹ ಸತ್ಯಗಳು ಹೊರಗಡೆ ಬರಲೇಬೇಕಾಗತ್ತೆ ಮತ್ತು ಕೋರ್ಟ್ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ನಿಜವಾಗ್ಲೂ ಇವರು ಕ್ಲೀನ್ ಚಿಟ್ ಕೊಡುವ ಉದ್ದೇಶದಿಂದಲೇ ಇದೆಲ್ಲ ಮಾಡಿದ್ರೆ, ಅಥವಾ ಇನ್ನೊಂದು ಬೆಳಕಿನ ಕಿಂಡಿ, ನಾವು ಅನ್ಕೊಳ್ತಿರೋ ರೀತಿಯಲ್ಲಿ ಅದು ವರದಿ ಇರಲ್ಲ, ಸತ್ಯಾಂಶವನ್ನ ಹೊರಗಡೆ ಇಟ್ಟಿರುತ್ತೆ. ಅಟ್ಲೀಸ್ಟ್ ಒಂದು ಆರಂಭವನ್ನ ಕೊಟ್ಬಿಡುತ್ತೆ. ಮುಂದಿನ ತನಿಖೆಯನ್ನ ಮಾಡಬೇಕಾಗತ್ತೆ ಅಂತಲಾದ್ರೂ ವರದಿಯಲ್ಲಿ ತಿಳಿಸಿರುತ್ತೆ. ಇಂತಿಂಥ ವಿಚಾರಗಳಲ್ಲಿ ಇಂತಿಂಥ ಆರೋಪಿ ಸ್ಥಾನದಲ್ಲಿರೋರ ವಿರುದ್ಧ ಇಂತಿಂಥ ವಿಚಾರಣೆಗೆ ಅವಶ್ಯಕತೆ ಇದೆ. ಅವರು ನೀವು ಏನೇ ದೊಡ್ಡ ಮನುಷ್ಯರು ಅಂದ್ರು ಏನೇ ಅಂದ್ರು ನಮಗೆಲ್ಲದಕ್ಕೂ ಸಹ ಈಗ ಅನುಮತಿ ಬೇಕಾಗಿದೆ, ಅವರ ತನಿಖೆ ಅವರ ವಿಚಾರಣೆ ನಡೆಸಬೇಕಾಗಿದೆ ನಾವು ಅನ್ನುವಂಥದ್ದು ಬೇಕಾದ್ರೂ ಬರಬಹುದು. ಈ ಎರಡು ಬೆಳಕಿನ ಕಿಂಡಿಗಳು ನಮ್ಮ ಮುಂದೆ ತೆರ್ಕೊಳ್ತವೆ. ಒಂದು, ಕೋರ್ಟಿಗೆ ಬಂದು ಆರೋಪ ಮಾಡಿದವರೇ ಆರೋಪಿ ಸ್ಥಾನದಲ್ಲಿ ನಿಂತಾಗ ಅವರ ಪರ ಇರುವಂತಹ ಲಾಯರ್ಗಳು ಡ್ರಿಲ್ ಮಾಡ್ತಾರಲ್ಲ ಸರ್ಕಾರವನ್ನ, SITಯನ್ನ, ಅದರ ಮೂಲಕ ಆದ್ರೂ ಒಂದಷ್ಟು ಸತ್ಯಗಳು ಹೊರಗಡೆ ಬರ್ತವೆ. ಅಥವಾ ನಾನು ಇಷ್ಟೊತ್ತು ಹೇಳದಂಗೆ ಬೇರೆ ರೀತಿ ಆಗಿಲ್ಲದೆ ಕ್ಲೀನ್ ಚಿಟ್ ಕಡೆಗೆ ಹೋಗದೆ ಸತ್ಯದ ಕಡೆಗೆ ಹೋಗಿದ್ದು, ನ್ಯಾಯದ ಪರವಾಗಿ SIT ಇತ್ತು, ಎಲ್ಲದಕ್ಕೂ ಸಹ ಏನೋ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿ ಮುಂದಿನ ಹಂತದ ತನಿಖೆ ಅವಶ್ಯಕತೆ ಇದೆ, ಇಂತಿಂಥ ವಿಚಾರಗಳಲ್ಲಿ ನಾವು ತನಿಖೆ ಮಾಡೋದಿದೆ, ಇಂತಿಂಥವರನ್ನ ನಾವು ವಿಚಾರಣೆ ಮಾಡಲೇಬೇಕು ಅನ್ನೋದು. ಎರಡರಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಏನೇ ಆದರೂ ಸಹ ಯಾವತ್ತೋ ಒಂದು ದಿನ ನ್ಯಾಯ ಸತ್ಯ ಹೊರ ಬರಲೇಬೇಕು, ಬರುತ್ತೆ. ಇವ್ರು ಎಷ್ಟೇ ಪ್ರಯತ್ನ ಮಾಡಿ ಅದನ್ನ ಅದುಮಿಟ್ರೂ ಸಹ ತಡ ಆಗಬಹುದೇನೋ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ದ ಟ್ರೂತ್ ಮಸ್ಟ್ ಪ್ರಿವೇಲ್. ಹಾಗೆ ಆಗುತ್ತೆ, ನೋಡೋಣ, ಕಾದು ನೋಡೋಣ ಅಷ್ಟೇ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.